ಪ್ರಜ್ವಲ್ ಕೇಸನ್ನ ಸಿಬಿಐಗೆ ವಹಿಸಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಮನವಿ ಹಿನ್ನೆಲೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಈಗ ಕಾಂಗ್ರೆಸ್ ಪಡೆ ತಿರುಗಿ ಬಿದ್ದಿದೆ. ಲೋಕದ ಡೊಂಕನ್ನ ತಿದ್ದೋದಕ್ಕೆ ನೀವ್ಯಾಕೆ ಪ್ರಯತ್ನವನ್ನ ಮಾಡ್ತೀರಾ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಟಾಂಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಈಗ ಕಾಂಗ್ರೆಸ್ ಪಡೆ ಮುಗಿಬಿದ್ದಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಜ್ವಲ್ ಕೇಸನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಹಾಗಾಗಿ ಮೊದಲು ನಿಮ್ಮ ಮನೆ ರಿಪೇರಿ ಮಾಡ್ಕೊಳ್ಳಿ ಅಂತ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ಯಾರ ಕೈವಾಡವೂ ಇಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡ್ತಿದ್ದಾರಷ್ಟೇ ಅಂದಿದ್ದಾರೆ. ಇನ್ನು ಸಿಬಿಐಗೆ ಕೊಡಿ ಅಂತ ಇರೋದು ಕೇಸ್ ಮುಚ್ಚಿ ಹಾಕೋದಕ್ಕ ಅಂತ ವಿನಯ್ ಕುಲಕರ್ಣಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ನಾಯಕರು ಒಬ್ಬರಾದ್ಮೇಲೆ ಒಬ್ರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಪ್ರಜ್ವಲ್ ಕೇಸನ್ನ ಸಿಬಿಐಗೆ ವಹಿಸಿ ಅಂತ ಆಗ್ರಹಿಸಿದ್ದಕ್ಕೆ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಜ್ವಲ್ ಕೇಸನ್ನ ಸಿಬಿಐಗೆ ವಹಿಸಿ ಇಲ್ಲಿ ಸರಿಯಾಗಿ ತನಿಖೆ ಆಗಲ್ಲ ಅನ್ನೋ ರೀತಿಯಾಗಿ ಹೇಳಿದ್ದಕ್ಕೆ ಪ್ರಜ್ವಲ್ ಕೇಸ್ನಲ್ಲಿ ಯಾರ ಕೈವಾಡವೂ ಇಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಟಾಂಟ್ ಕೊಟ್ಟಿದ್ರೆ, ಇತ್ತ ವಿನಯ್ ಕುಲಕರ್ಣಿ ಅವರು ಕೂಡ ಕೇಸ್ನ ಸಿಬಿಐಗೆ ವಹಿಸಿ ಅಂತ ಹೇಳ್ತಾ ಇರೋದು ಈ ಕೇಸ್ ಮುಚ್ಚಾಕ್ ಬಿಡೋಣ ಅಂತನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಕೂಡ ಟಾಂಟ್ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ಯಾರ ಕೈವಾಡ ಕೂಡ ಇಲ್ಲ, ಮೊದಲು ನಿಮ್ಮ ಮನೆಯನ್ನ ರಿಪೇರಿ ಮಾಡ್ಕೊಳ್ಳಿ, ಲೋಕದ ಡೊಂಕನ್ನ ತಿದ್ದೋದಕ್ಕೆ ನೀವ್ಯಾಕೆ ಪ್ರಯತ್ನವನ್ನ ಮಾಡ್ತೀರಾ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಟಾಂಟ್ ಕೊಟ್ಟಿದ್ದಾರೆ. ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದೊಂದ್ ಸಲ ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಒಮ್ಮೆ ಹೇಳ್ತಾರೆ ಉಪ್ಪು ತಿಂದವ್ನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವ್ನು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ. ಒಂದ್ಸಲ ಹಂಗೆ ಹೇಳ್ತಾರೆ, ಇನ್ನೊಂದ್ಸಲ ಹೇಳ್ತಾರೆ ಪ್ರಜ್ವಲ್ ಕೇಸನ್ನ ಸಿಬಿಐಗೆ ವಹಿಸಿ, ಇಲ್ಲಿ ತನಿಖೆ ಸರಿ ಆಗಲ್ಲ, SIT ತನಿಖೆ ಸರಿ ಮಾಡಲ್ಲ ಅಂತೇಳಿ. ಇನ್ನೊಂದ್ಸಲ ಹೇಳ್ತಾರೆ ನಮ್ಮ ಕುಟುಂಬ ಅವರ ಕುಟುಂಬ ಪ್ರತ್ಯೇಕವಾಗಿದೆ, ಅವರೇನೋ ತಪ್ಪು ಮಾಡಿದ್ರು ಅಂತ ಅಂದ್ರೆ ನಮ್ಮ ಹೆಸರನ್ನ, ನಮ್ಮ ಫ್ಯಾಮಿಲಿ ಹೆಸರನ್ನ, ನನ್ನ ಹೆಸರನ್ನ, ನನ್ನ ತಂದೆ ಹೆಸರನ್ನ ಯಾಕೆ ಬಳಸ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಅವ್ರು ಒಂದೊಂದ್ಸಲ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರು ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಬೇರೆಯವರ ಇದಕ್ಕೆ ಯಾಕೆ ಫಸ್ಟು ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಫಸ್ಟು ನಿಮ್ಮ ಮನೆ ರಿಪೇರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಕೂಡ. ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ, ಲೋಕದ ಡಂಕೆ ಯಾಕೆ ಹೇಳ್ತಾ ಇದ್ದೀರಿ, ನಿಮ್ಮ ಮನೇಲಿರೋ ಡೊಂಕನ, ನಿಮ್ಮಲ್ಲಿರೋ ಡೊಂಕನ ನೀವು ತಿದ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗೋಣ. ಮಿಕ್ಕಿದ ವಿಚಾರ ಮೇಲೆ ಮಾತಾಡೋಣ. ನೋಡಿ, ಈಗ ಅವ್ರ ಕೈವಾಡ ಇವ್ರ ಕೈವಾಡ ಅನ್ನೋಂಥದ್ದು ಪ್ರಶ್ನೆ ಇಲ್ಲ. ಏನು ದಾಖಲೆ ಇದೆ, ಡಾಕ್ಯುಮೆಂಟ್ಸ್ ಸ್ಪೀಕ್ಸ್ ಫಾರ್ ದೆಮ್ಸೆಲ್ಸ್ ಅಂತ ಹೇಳ್ತಾರೆ. ದಾಖಲೆಗಳೇನಿದೆ ಅದರ ಮೇಲೆ ಇವತ್ತು ಟ್ರಯಲ್ ನಡೀತದೆ, ಇವತ್ತು ಏನು ತನಿಖೆ ನಡೀತದೆ. ಈ ರಾಷ್ಟ್ರದ ಕಾನೂನು, ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿರೋದು ಒಂದ್ಸಲ ಅದನ್ನ ನೋಡ್ಬಿಡಿ. ಅದು ನಮ್ಮ ಸಿಬಿಐ ಕೊಟ್ಬಿಟ್ರೆ ಅಂದ್ರೆ ನಮ್ಮ ಸಿಬಿಐ ಅನ್ನೋ ವಿಶ್ವಾಸ ಎಷ್ಟೈತೆ ಅವ್ರಿಗೆ ಅನ್ನೋದು ಒಂದ್ಸಲ ತೆಗೆದು ನೋಡ್ರಿ. ಒಂದ್ಸಲ ನಮ್ಮ ಸಿಬಿಐ ಅನ್ನೋ ಕೊಡ್ತಾರಲ್ಲ, ಅದು ದಟ್ಸ್ ವೆರಿ ರಾಂಗ್. ಯಾಕಂದ್ರೆ ನಮ್ಮ ಸಿಬಿಐ ಅಂತ ಇರಬಾರ್ದು. ಸಂಸ್ಥೆ ಯಾವತ್ತು ಯಾವುದೋ ಒಂದು ಸಂಸ್ಥೆಗಳು ಇದ್ರ ಮ್ಯಾಗ ಕೆಲಸ ಮಾಡುವಂಥ ಟೈಮ್ನಲ್ಲಿ, ಅದ್ರ ಮೇಲೆ ಶೋಧನೆ ಮಾಡುವಂಥ ಟೈಮ್ನಾಗ ಅವ್ರು ಫ್ರೀ ಆಗಿಬಿಡ್ಬೇಕು. ಬಟ್ ಹಂಗಾಗಿಲ್ಲ, ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಹಾಳಾಗೈತಿ. ಅದನ್ನ ಯಾಕಂದ್ರೆ ಅವ್ರು ಹೇಳುವಂತ ನೋಡಿದಾಗ ಅನ್ಸುತ್ತೆ ನಮ್ಮ ಸಿಬಿಐ ಯಾವ ನಮ್ಮ ಸಿಬಿಐ ಆಗುತ್ತೆ, ಹೆಂಗೆ ಅವ್ರ ಸಿಬಿಐ ಆಗುತ್ತೋ ಆಗ್ತಿಲ್ಲ.